ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಶೆಫ್ಸ್ ಯೂಟ್ಯೂಬ್ ಚಾನಲ್. ಇವತ್ತಾದರೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಆದರೆ 12:30 ಆಗಿದೆ. ಇವತ್ತು ನಾವು ಮಧ್ಯಾಹ್ನ 12:30ಇಂದ ಈವ್ನಿಂಗ್ವರೆಗೂ ಏನೇನು ಮಾಡ್ತೀವಿ ಅನ್ನೋದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಆದರೆ ಶೂಟ್ ಮಾಡ್ತಿದ್ದೀನಿ. ದೃಶ್ಯ ಏನು ಮಾಡ್ತಿದ್ದಾನೆ ಅಂತ ನೋಡ್ತೀರಾ? ಬನ್ನಿ ತೋರಿಸಿ. ಏನು ಮಾಡ್ತಿದ್ಯಾ ದೃಶ್ಯ? ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಏನ್ ಮಾಡಿ ಸ್ಟ್ಯಾಂಡ್ ಮುಟ್ಬಾರ್ದು ಬಾಯ್. ಹಾಯ್ ಮಾಡಿ ಎಲ್ಲಾರ್ಗು. ಉಪ್ಪ ಕೊಡು, ಉಪ್ಪ ಕೊಡು, ಫ್ಲೈಂಗ್ ಕಿಸ್ ಕೊಡು ದೃಶ್ಯ ಎಲ್ಲಾರ್ಗು. ಹಂಗೆ ಕೊಡು. ಲವ್ ಯು ಗಾಯ್ಸ್ ಅನ್ನು. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು. ಸರಿ, ಅವನು ಆಟ ಆಡ್ಬೇಕಂದ್ರೆ ಗಾಯ್ಸ್. ನೋಡಿ ಗಾಯ್ಸ್, ಅವನು ಸ್ಟ್ಯಾಂಡ್ ಎಲ್ಲ ಕಿಳ್ತಿದ್ದಾನೆ. ಈಚೆ ಕಡೆ ಹೊರಗಡೆ ಒಗ್ಗೆಗೆ ಹಾಕಿರೋ ಮ್ಯಾಟ್ ಎಲ್ಲ ಎತ್ಕೊಂಡ್ಬಂದು ನೋಡಿ ಅಡ್ಗೆ ಮನೇಲಿ ಹಾಕಿದ್ದಾನೆ. ಎಷ್ಟು ತೀಟೆ ಅಂದ್ರೆ ಅಷ್ಟು ತೀಟೆ ಆಗ್ಬಿಟ್ಟಿದ್ದಾನೆ ನಮ್ ದೃಶ್ಯ. ಬಾಯ್ಲಿ ಗಾಯ್ಸ್, ನನ್ಗೆ ಆದ್ರೆ ಈಗ 316 ಸಬ್ಸ್ಕ್ರೈಬರ್ಸ್ ಅಂದ್ರೆ ಆಗಿದ್ದಾರೆ. ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಕೋರ್ಕೊಂತೀನಿ. ಇವತ್ತು ನಾನು ಲಂಚ್ಗಾದ್ರೆ ಫಿಶ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಫಿಶ್ ಫ್ರೈ ಮತ್ತೆ ರಸಮ್ ರೈಸು. ಇವತ್ತು ಯಾಕೋ ಫಿಶ್ ತಿನ್ಬೇಕು ಅಂತ ಅನಿಸ್ತು. ನನಗೆ ಚಿಕನ್ ಮಟನ್ ಗಿಂತ ಫಿಶ್ ಅಂದರೆ ತುಂಬಾನೇ ಇಷ್ಟ. ನಾನು ಫಿಶ್ ಸಾಂಬಾರ್ ಸಹ ತುಂಬ ಚೆನ್ನಾಗಿ ಮಾಡ್ತೀನಿ. ಬಟ್ ನನಗೆ ಅದು ಹೇಳ್ಕೊಟ್ಟಿದ್ದು ನಮ್ಮ ಅತ್ತಿಗೆ ಫಿಶ್ ಸಾಂಬಾರ್ ಮಾಡೋದು. ನಾನು ರೀಸೆಂಟಾಗಿ ಕಲ್ತ್ಕೊಂಡಿದ್ದು ಫಿಶ್ ಮಾಡೋದಂದ್ರೆ ಒಂದು 3-4 ಮಂತ್ಸ್ ಆಯ್ತು ಅಷ್ಟೇ ಸಾಂಬಾರ್ ಮಾಡೋದು ಕಲ್ತ್ಕೊಂಡು. ಫ್ರೈ ಆದರೆ ಮುಂಚೆಯಿಂದನೂ ಮಾಡ್ತೀನಿ. ನಾನು ಮಾಡೋ ಫಿಶ್ ಸಾಂಬಾರ್ ಅಂದರೆ ನನಗೆ ತುಂಬಾನೇ ಇಷ್ಟ. ಹೀಗಾದ್ರೆ ಫಿಶ್ ಫ್ರೈ ನಾನು ಹೇಗೆ ಮಾಡ್ತೀನಿ ಏನಂತ ನಿಮಗೂ ತೋರಿಸ್ಕೊಡ್ತೀನಿ. ರಸಮ್ ಆದ್ರೆ ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಇನ್ನು ಫಿಶ್ ಫ್ರೈ ಮಾಡ್ಕೋಬೇಕು, ಹಾಗೆ ರೈಸ್ ಮಾಡ್ಕೋಬೇಕು. ಈಗ ಹೇಗೆ ಮಾಡೋದೇನಂತ ನೋಡೋಣ ಬನ್ನಿ. ಫಸ್ಟು ಫಿಶ್ನ ಅಂದರೆ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾನೀಗ ಫಿಶ್ನ ಅಂದರೆ ವಾಶ್ ಮಾಡ್ಕೊತೀನಿ. ನಾನು ಫಿಶ್ ಫ್ರೈಗೆ ಮಸಾಲೆ ಎಲ್ಲ ಏನೇನು ಹಾಕ್ಕೊತೀನಿ, ಹೇಗೆ ಕಲ್ಸ್ಕೊತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಅಂದರೆ ಫಿಶ್ನ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ ಗೈಸ್, ದೃಶ್ಯ ಏನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಹ್ಯಾಮರಂಗಿಲ್ಲ ಗೈಸ್. ನಾನು ಈಗ ತಿರ್ಗೋಷ್ಟ್ರಲ್ಲಿ ಏನೋ ಒಂದು ಮಾಡಿಟ್ಬಿಟ್ಟಿರ್ತಾನೆ. ನೋಡು, ಬೈ ಹ್ಯಾಂಡ್ ವಾಶ್ ಮಾಡ್ಕೊ. ಆಟಾಡ್ಕೋಗಿ ನೋಡಿ, ಆಟಾಡ್ಕೋಗೋಗು. ನಮ್ಮನೇಲಿ ಡೈಲಿ ಅಡಿಗೆ ಮಾಡೋದು ಇದೇ ತರ ಇರುತ್ತೆ ಗಾಯ್ಸ್. ದೃಶ್ಯನ ಇಟ್ಕೊಂಡು ಅಡಿಗೆ ಮಾಡೋದು, ಅವನಿಗೆ ಎಲ್ಲ ಸ್ನಾಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಅಲ್ಲಿ ಆಟ ಆಡಕ್ ಬಿಡೋದು ಒಂದ್ ಸ್ವಲ್ಪ ಹೊತ್ತು. ಮತ್ತೆ ನಾನು ಎಷ್ಟಾದ್ರೆ ಅಷ್ಟು ಗಬಗಬಾ ಮಾಡ್ಕೊಬಿಡ್ತೀನಿ. ಆಮೇಲೆ ಓಡ್ ಬರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಇಟ್ಕೊಂಡ್ ಮಾಡ್ಬೇಕು. ಆಮೇಲೆ ಏನೋ ಒಂದು ಡೈವರ್ಟ್ ಮಾಡಿ ಅವನ್ನ ಬಿಟ್ಟು ಮತ್ತೆ ಇನ್ ಸ್ವಲ್ಪ ಮಾಡ್ಬೇಕು. ಇದೇ ತರ ನಾನು ಅಡಿಗೆ ಮಾಡೋದು ಪ್ರತಿ ದಿವಸನೂ ಇರುತ್ತೆ. ಏನ್ ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪ ದೊಡ್ಡದಾಗೋವರೆಗೂ. ನಾನೀಗ ಇದ್ರೊಳಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಆನಿಯನ್ ಆದ್ರೆ ಹಾಕೊಂಡಿದ್ದೀನಿ. ಈಗ ಏನೇನು ಮಸಾಲೆ ಪೌಡರ್ಸ್ ಹಾಕೊಂತೀನಿ ಅಂತ ತೋರಿಸ್ತೀನಿ. ಹಾಕಿದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಸ್ವಲ್ಪ ಕಮ್ಮಿ ಇದ್ರೂ ಹಾಕೋಬಹುದು. ನಾನು ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀನಲ್ವಾ, ಸ್ವಲ್ಪ ನಿಂಬೆಹಣ್ಣು ಸಹ ಲಾಸ್ಟಲ್ಲಿ ಸ್ಕ್ವೀಸ್ ಮಾಡ್ತೀನಿ. ಹೀಗಾದ್ರೆ ಇದನ್ನ ಮಿಕ್ಸಿ ಮಾಡ್ಕೋತೀನಿ. ಸ್ವಲ್ಪ ಹುಣಸೆಹಣ್ಣು ವಾಟರ್ ಹಾಕಿರ್ತೀರಲ್ಲ, ಇನ್ನು ಸ್ವಲ್ಪ ವಾಟರು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಹುಣಸೆಹಣ್ಣು ಹಾಕಿದ್ದು ಮಸಾಲೆ ಹಾಕಿದ್ದು ಶೂಟ್ ಆಗಿಲ್ಲ. ನಾನು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಆದರೆ ಹಾಕ್ಕೊಂಡೆ. ಗೈಸ್, ಫಿಶ್ಗೆ ಮಸಾಲೆ ಹಚ್ಚಕ್ಕಿಂತ ಮುಂಚೆ ದೃಶ್ಯಗೆ ಆದರೆ ಸ್ನಾನ ಮಾಡಿಸ್ಕೊ ಬಂದ್ಬಿಡ್ತೀನಿ. ಯಾಕಂದರೆ ಮಸಾಲೆ ಹಚ್ಚಿದ್ಮೇಲೆ ಕೈ ಸ್ವಲ್ಪ ಖಾರ ಆಗಿರುತ್ತಲ್ಲ, ಸ್ನಾನ ಮಾಡಿಸಿದ್ರೆ ಮಗುಗೆ ಸ್ವಲ್ಪ ಸ್ಕಿನ್ನು ಉರಿಯುತ್ತಲ್ವ. ಅದಕ್ಕೆ ಫಸ್ಟ್ ಅದೇ ದೃಶ್ಯಗೆ ಸ್ನಾನ ಮಾಡಿಸ್ಕೊ ಬಂದ್ಬಿಟ್ಟು ಆಮೇಲೆ ಮಸಾಲೆ ಹಚ್ಚಿ ಮತ್ತೆ ಫಿಶ್ ಫ್ರೈ ಆದರೆ ಮಾಡ್ಕೊಳ್ಳೋದು.
ನಾನಿಲ್ಲೀಗ ಕಾರ್ನ್ಫ್ಲೋರ್ನ ಮಸಾಲೆಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಫಿಶ್ಗೆ ಮಸಾಲೆ ಆದರೆ ಹಚ್ಚಿ ಇಡ್ತಿದ್ದೀನಿ. ನೋಡಿ ಗೈಸ್, ಫಿಶ್ ಫ್ರೈ ಆದರೆ ಈ ಥರ ಮಸಾಲೆ ಮಾಡಿದ್ದೀನಿ. ಮಸಾಲೆ ಹಚ್ಚಿದೆ. ಇದನ್ನಾದರೆ ನಾನೀಗ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಾದರೆ ಇಟ್ಬಿಡ್ತೀನಿ. ನಾನು ಫ್ರೆಶ್ ಆಗಿ ಬರೋವರೆಗೂ ಸ್ವಲ್ಪ ಮಸಾಲೆ ಎಲ್ಲ ಫಿಶ್ಗೆ ಹಿಡಿಯುತ್ತೆ. ಫಸ್ಟು ದೃಶ್ಯ ಅವ್ರ ಅಪ್ಪಗೆ ಫಿಶ್ ಆದರೆ ಸುಟ್ಕೊಟ್ಟು ಅವ್ರಿಗೆ ಊಟ ಬಡಿಸ್ಕೊಟ್ಬಿಟ್ಟು ದೃಶ್ಯಗೆ ಊಟ ತಿನ್ನಿಸ್ಬಿಟ್ಟು ಬಂದು ಅವನಿಗೆ ಫಿಶ್ ಆದರೆ ತಿನ್ನಿಸ್ತೀನಿ ನಾನು. ದೃಶ್ಯನ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಓಡಾಡಿಸಿ ನಿದ್ದೆ ಮಾಡಿಸ್ಬಿಟ್ಟು ನಾನಾದರೆ ಲಂಚ್ ಮಾಡ್ತಿದ್ದೀನಿ. ದೃಶ್ಯ ಜೊತೆನೇ ತಿನ್ನೋಣ ಅಂದರೆ ಅವನು ಸರಿಯಾಗಿ ತಿನ್ನೋಕ್ಕೆ ಬಿಡಲ್ಲ. ಅವನ್ನ ಮಲಗಿಸಿದ್ರೆ ಸ್ವಲ್ಪ ನೆಮ್ಮದಿಯಾಗಿ ತಿನ್ಬೋದು ಅಂತ ಮಲಗಿಸ್ಬಿಟ್ಟು ಊಟ ಆದರೆ ಮಾಡಿಕೊಂಡೆ. ಊಟ ಮಾಡಿಕೊಂಡು ಈಗ ಮನೆಯಲ್ಲಿರೋ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊಬಿಡ್ತೀನಿ. ದೃಶ್ಯ ನಿದ್ದೆ ಮಾಡಿದಾಗ ಮನೆಯಲ್ಲೆಲ್ಲ ಕಿತ್ತಾಕಿರ್ತಾನಲ್ಲ ಆಟ ಸಾಮಾನು ಅದನ್ನೆಲ್ಲ ಜೋಡಿಸೋದು, ಬಟ್ಟೆ ಒಣಗಾಕೋದಿದ್ರೆ ಒಣಗಾಕೋದು, ಬಟ್ಟೆ ಎತ್ಕೊಬಳೋದು, ಮಡ್ಚಿಡೋದು, ಇನ್ನು ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು, ಇಲ್ಲ ವೀಡಿಯೋ ಮಾಡ್ಕೊಳ್ಳೋದು ಏನೋ ಒಂದಿರತ್ತಲ್ವ. ಈ ಗ್ಯಾಪಲ್ಲಾದರೆ ನಾನು ಅದನ್ನು ಮಾಡ್ಕೊತೀನಿ. ಇಲ್ಲಾಂದರೆ ನನಗೆ ಸ್ವಲ್ಪ ಟೈಮ್ನ ನಾನೇ ಸ್ಪೆಂಡ್ ಮಾಡ್ಕೊತೀನಿ. ಈ ಟೈಮ್ ಆದರೆ ನಾನು ಗೈಸ್, ದೃಶ್ಯ ಇದ್ದೇಳಷ್ಟೊಳಗೆ ದೃಶ್ಯಗೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಅಂದರೆ ಮಾಡಿ ಕಣ ಅಂದ್ಬಿಟ್ಟು ಇವತ್ತು ನಾನು ಡ್ರೈ ಫ್ರೂಟ್ಸ್ ಮತ್ತು ಓಟ್ಸ್ ಬಾದಾಮಿ ಮತ್ತು ಓಟ್ಸ್ ಬೆಳೆಸ್ಕೊಂಡು ಸ್ವಲ್ಪ ಬ್ರೌನಿ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಅವ್ನು ಎದ್ದೇಳಷ್ಟೊಳಗೆ ರೆಡಿ ಆಗಿದ್ದರೆ ಅಂದರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಅವ್ನು ಇಟ್ಕೊಂಡು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಅವ್ನು ಎದ್ದೇಳೋಕ್ಕಿಂತ ಮುಂಚೆನೇ ಸ್ನ್ಯಾಕ್ಸ್ ಮಾಡಿಟ್ಬಿಟ್ರೆ ಅವ್ನು ಎದ್ದ ತಕ್ಷಣ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರೆ ಅವ್ನ ಪಾಡಿಗೆ ಅವ್ನು ತಿಂದ್ಬಿಟ್ಟು ಆಟ ಆಡ್ಕೊತಾನೆ. ಇವಾಗಾದರೆ ನಾನು ಬ್ರೌನಿನ ನಾನು ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ ಅಂತ ನಿಮಗೂ ತೋರಿಸ್ತೀನಿ. ಮಕ್ಕಳಿಗೆ ಆಗಾಗ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನ ಕೊಟ್ಟರೆ ಮನೇಲೇ ಮಾಡಿರೋದ್ರಿಂದ ಫ್ರೆಶ್ ಆಗಿರುತ್ತೆ, ಒಳ್ಳೆಯದು. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಏನು ಅಂದ್ಬಿಟ್ಟು ತೋರಿಸ್ತೀನಿ. ಹಾಗಾದರೆ ಫಸ್ಟು ಸ್ವಲ್ಪ ಓಟ್ಸ್ ನೋಡಿ, 1/4 ಕಪ್ಪಷ್ಟು ಓಟ್ಸು ಮತ್ತು ಸ್ವಲ್ಪ ಬಾದಾಮಿ ಆದರೆ ತೊಗೊಂಡಿದ್ದೀನಿ. ಈಗ ಈ ಎರಡನ್ನೂ ಸಹ ನಾನು ಮಿಕ್ಸಿ ಮಾಡ್ಕೊತೀನಿ. ನಾನು ಮಿಕ್ಸಿ ಮಾಡಿಟ್ಕೊಂಡಂತಹ ಓಟ್ಸು ಮತ್ತು ಬಾದಾಮಿ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಕೊಕ್ಕೋ ಪೌಡರ್ ಆದರೆ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವೀಟ್ನೆಸ್ಗೋಸ್ಕರ ಬೆಲ್ಲದ ಪೌಡರ್ ಆದರೆ ಹಾಕ್ಕೊತಿದ್ದೀನಿ. ಈಗ ಸ್ವಲ್ಪ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಂಡು ಕಲಿಸ್ಕೋಬೋದು. ಸ್ವಲ್ಪ ಜನ ಆಯಿಲ್ ಸಹ ಹಾಕ್ಕೋತಾರೆ. ನಮ್ಮದು ಮನೆಯಲ್ಲಿ ತುಪ್ಪ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಅಂಗಡಿದು GRB ಆದರೆ ಯೂಸ್ ಮಾಡ್ತಿದ್ದೀನಿ. ನಾನಿದು ಹಾಲನ್ನ ಕಾಯಿಸಿ ಹಾರಿಸಿರೋದು. ಈ ಕನ್ಸಿಸ್ಟೆನ್ಸಿಯಲ್ಲಾದರೆ ಕಲಿಸ್ಕೊಂಡಿದ್ದೀನಿ. ಚಾಕೋ ಚಿಪ್ಸ್ ಆದರೆ ಹಾಕೋತೀನಿ ಮೇಲೆ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಾನಾದರೆ 180 ಡಿಗ್ರಿ 16 ಮಿನಿಟ್ಸ್ ಅಂದರೆ ಕೊಟ್ಟಿದ್ದೀನಿ ಬೇಕಾದಕ್ಕೆ.
ಗೈಸ್ ನಾನಿವತ್ತು ನಿಮ್ಮೊಟ್ಟಿಗೆ ಒಂದು ಟಾಪಿಕ್ನ ಅಂದರೆ ಶೇರ್ ಮಾಡ್ಕೋಬೇಕಂತ ಅನ್ಕೋತಿದ್ದೀನಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು, ನನಗೆ ಆಗಿರೋದು ನಿಮಗೂ ಸಹ ಶೇರ್ ಮಾಡೋಣ ಅಂತ ಅಷ್ಟೇ. ಏನಂತಂದರೆ ಈಗ ಸೆಲ್ಫ್ ಕೇರ್ ಬಗ್ಗೆ ಬೇರೆ ಏನೂ ಅಲ್ಲ. ಈಗ ಮನೆಯಲ್ಲಿ ವುಮೆನ್ಸ್ಗೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮನೆ ಕೆಲಸ, ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಫುಲ್ಲು ಏನಂದರೆ ಫುಲ್ ಬ್ಯುಸಿ ಆಗಿರ್ತಾರೆ. ಅವ್ರಿಗೆ ಅಂತ ಅವ್ರ ಟೈಮೇ ಇರಲ್ಲ. ಇವಾಗ ಒಂದಾದ್ಮೇಲೆ ಒಂದು ಕೆಲಸ, ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಹೊರಗಡೆ ಹೋಗಬೇಕು, ಇದೆಲ್ಲ ಇರುತ್ತೆ. ಅಂಥ ಟೈಮಲ್ಲಿ ಅವ್ರಿಗೆ ಅಂತ ಅವರು ಟೈಮೇ ಕೊಟ್ಕೊಳ್ಳಲ್ಲ. ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸು, ಈ ಥರ ಎಲ್ಲ ಬರುತ್ತೆ. ನೀವೇ ನೋಡಿದ್ದೀರಾ, ಈಗ ಎಷ್ಟು ಜನಕ್ಕೆ PCOD ಆಗಲಿ, ಇನ್ನೊಂದು ಇದರಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಲ್ಲ ಹೇಳ್ತಿರೋದು. ನಮ್ಮ ಕೈಯಲ್ಲಿ ಆಗಿದ್ದನ್ನ ನಾವು ಸಹ ಸರಿ ಮಾಡ್ಕೊಂಡು ಹೋಗಿ ನಮ್ಮ ಹೆಲ್ತ್ನ ನಾವೇ ನೋಡ್ಕೋಬೇಕು, ಬೇರೆ ಯಾರೂ ನೋಡ್ಕೊಳ್ಳಲ್ಲ. ಏನು ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು 20 to 30 ಮಿನಿಟ್ಸ್ ಆದರೂ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ಕೋಬೇಕು. ಈಗ ನಾನೇ ಸ್ವಲ್ಪ ದಿನದಿಂದ ಫುಲ್ಲು ಸ್ಟ್ರೆಸ್ ಆಗಿಬಿಡ್ತಿದ್ದೆ. ಯಾಕಂದರೆ ಮಗುನ ಅಷ್ಟು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಮಗುನ ಬ್ಯಾಲೆನ್ಸ್ ಮಾಡಬೇಕು, ಮನೆ ಕೆಲಸ, ನನ್ನ ಹೆಲ್ತ್ನ ನೋಡ್ಕೋಬೇಕು, ಅಡುಗೆ, ಇನ್ನೊಂದು ಎಲ್ಲ ಫುಲ್ಲು ಕಿಚ್ಚಾಡೋದು, ಒಂಥರ ಮೈಂಡೇ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಆಗ್ಬಿಡ್ತಿತ್ತು. ಸುಮ್ಮನೆ ಹಚ್ಚೋದು, ಬೈಯೋದು, ಏನೇನೋ ಇದೆಲ್ಲ. ಅವಾಗ ನನಗೊಂದು ಅರ್ಥ ಆಯಿತು, ಇದೆಲ್ಲ ಏನು ಗೊತ್ತಾ, ನನ್ನ ಮೈಂಡು ಫ್ರೀ ಇಲ್ದಿರ, ನನಗೆ ನಾನು ಟೈಮ್ ಕೊಟ್ಕೊಂಡೇ ಇರೋದಕ್ಕೆ ನನಗೆ ಈ ಥರ ಆಗೋದು, ಫುಲ್ ಸ್ಟ್ರೆಸ್ ಆಗಿಬಿಟ್ಟು. ಸೊ ಪ್ರತಿದಿನದಲ್ಲಿ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ನನಗೆ ಅಂತ ನಾನು ಟೈಮ್ ಕೊಟ್ಕೊಂಡು, ಆ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೆ ನಾನೆಷ್ಟು ರಿಲ್ಯಾಕ್ಸ್ ಆಗಿರ್ತೀನಿ, ಫುಲ್ ಇಡೀ ದಿನ ನಾನು ಚೆನ್ನಾಗಿರ್ತೀನಿ, ನನ್ನ ಹೆಲ್ತು ಚೆನ್ನಾಗಿರುತ್ತೆ. ಏನು ಅಟ್ಲೀಸ್ಟ್ ಹೆಂಗೆ ಟೈಮ್ ಕೊಟ್ಕೋಬೇಕಂದ್ರೆ ಏನಿಲ್ಲ, ಜಸ್ಟ್ ನಿಮಗೆ ಅಂದರೆ ಕೆಲವರು ಟೀ ಇಷ್ಟವಿರ್ತಾರೆ, ಕಾಫಿ ಇಷ್ಟವಿರ್ತಾರೆ, ಕೆಲವರಿಗೆ ಸ್ಕಿನ್ ಕೇರ್ ಅಂದರೆ ಇಷ್ಟ, ಕೆಲವರಿಗೆ ಅವ್ರಿಗೆ ಇಷ್ಟ ಆಗೋ ಸಾಂಗ್ಸ್ ಕೇಳೋದಂದರೆ ಇಷ್ಟ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಇಷ್ಟ ಇರುತ್ತೆ. ಆ ಒಂದು 30 ಮಿನಿಟ್ಸಲ್ಲಿ ಅವ್ರಿಗೆ ಅಂತ ಅವ್ರು ಟೈಮ್ ಕೊಟ್ಕೊಂಡಾಗ ಅವರು ರಿಲ್ಯಾಕ್ಸ್ ಆಗ್ತಾರೆ, ಅವ್ರ ಮೈಂಡು ಫ್ರೆಶ್ ಆಗುತ್ತೆ, ಅವರು ಹ್ಯಾಪಿಯಾಗಿರ್ತಾರೆ. ನಾವು ಹ್ಯಾಪಿಯಾಗಿದ್ರೆ ನಮ್ಮ ಮನೆ ಹ್ಯಾಪಿಯಾಗಿರೋದು, ನಾವು ನಮ್ಮ ಮಕ್ಕಳನ್ನಾಗಲಿ ನಮ್ಮ ಹಸ್ಬೆಂಡಾಗಲಿ ನೋಡ್ಕೊಳ್ಳೋಕ್ಕಾಗೋದು. ಸೆಲ್ಫ್ ಕೇರ್ ಅಂದರೆ ನಾವು ಪಾರ್ಲರ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತೇನಿಲ್ಲ. ಮನೆಯಲ್ಲೇ ನಮ್ಮ ಕೈಯಲ್ಲಿ ಆದಷ್ಟು ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಆ 30 ಮಿನಿಟ್ಸಲ್ಲಿ ಮಗು ನಿದ್ದೆ ಹೋದಾಗೋ, ಅಟ್ಲೀಸ್ಟ್ ಬೇರೆ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದಾಗೋ ನಮಗೆ ಟೈಮ್ ಕೊಟ್ಕೊಂಡಾಗ ನಾವು ಹ್ಯಾಪಿಯಾಗಿರ್ತೀವಿ, ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಅಷ್ಟೇ. ಇದಾದರೆ ನನಗೆ ಅರ್ಥ ಆಗಿದ್ದು, ನನಗೆ ಅನಿಸಿದ್ದು ನಿಮ್ಮೊಟ್ಟಿಗೆನೂ ಸಹ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ನಿಮಗೂ ಸಹ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ನೋಡೋಣ ಬನ್ನಿ ಬ್ರೌನಿ ಹೇಗಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಗೈಸ್, ದೃಶ್ಯ ಸಹ ನಿದ್ದೆ ಮಾಡಿದ್ಬಿಟ್ಟ. ಅವನು 1.5 hour ನಿದ್ದೆ ಮಾಡಿದೆ ಅಷ್ಟೇ ಇವತ್ತು. ನಾನೇ ಸ್ವಲ್ಪ ನಿದ್ದೆ ಎದ್ದಿದ ತಕ್ಷಣ ಮಲಗಿಸಿಲ್ಲ, ಯಾಕಂದ್ರೆ ನೈಟ್ ಟೈಮ್ ಸ್ವಲ್ಪ ಲೇಟಾಗಿ ನಿದ್ದೆ ಮಾಡ್ತಿದ್ದಾನೆ. ಅದಕ್ಕೆ ಈಗ ಸ್ವಲ್ಪ ಬೇಗ ಇದ್ರೆ ನೈಟ್ ಬೇಗ ಮಲಗ್ತಾನೆ ಅಂತ ಅಷ್ಟೇ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಹೆಂಗಿದೆ ವಿಶ್ವ? ಗೈಸ್, ರಿಯಲಿ ಗೈಸ್, ಟ್ರಸ್ಟ್ ಮೀ, ಸೂಪರ್ ಆಗಿ ಬಂದಿದೆ ಗೊತ್ತಾ ಬ್ರೌನಿ. ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಗೈಸ್, ರಿಯಲಿ ಬ್ರೌನಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ರಿಯಲಿ ಸಖತ್ತಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ ಹೇಗಿತ್ತೇನು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದಾದ್ಮೇಲೆ ಅಟ್ಲೀಸ್ಟ್ ಹೇಗಿದೆ ಏನು ಅಂತ ಒಂದು ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ನೀವು ಕಮೆಂಟ್ ಮಾಡಿದಾಗ ನನಗೆ ಸ್ವಲ್ಪ ಇನ್ಸ್ಪೈರ್ ಆಗ್ತೀನಿ. ನಾನು ಇನ್ನೂ ವಿಡಿಯೋಸ್ ಮಾಡಬೇಕು ಅಂದ್ಬಿಟ್ಟು ನನಗೂ ತುಂಬ ಆಸೆ ಆಗುತ್ತೆ. ನನಗೂ ಸ್ವಲ್ಪ ಇದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಪ್ಲೀಸ್ ಹೇಗಿತ್ತು ಏನು ಅಂತ ಒಂದು ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಾದ್ಮೇಲೆ. ಈ ವಿಡಿಯೋ ಆದರೆ ಹೀಗೆ ಎಂಡ್ ಮಾಡ್ತಿದ್ದೀನಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಗಿ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನನ್ನ ವಿಡಿಯೋಸಲ್ಲಿ ನೀವು ಡೈಲಿ ವ್ಲಾಗ್ಸ್, ಮಮ್ ಲೈಫ್, ಬೇಬಿ ಆ್ಯಕ್ಟಿವಿಟೀಸ್, ಮತ್ತು ಬೇಬಿ ಫುಡ್, ಮತ್ತು ಪ್ರಾಡಕ್ಟ್ ರಿವ್ಯೂಸ್, ಮತ್ತು ಫ್ಯಾಷನ್ ಹಾಲ್, ಈ ಥರ ವಿಡಿಯೋಸ್ ಅಂದರೆ ನಾನು ಮಾಡ್ತಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.